ಓಸನ್ನ ಯಾವುದು ಹಾಡು ಹಾಕ್ತೀನಂದೆಲ್ಲ ಮಗ? ಬಾ ಇಲ್ಲೇ ಬಾ. ನಮ್ಮ ಸ್ಥಾನಿಕ ಪಾಸ್ಟರ್ ಒಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ನಂತರ ಎಲ್ಲರೂ ಹೋಗೋಣ. ಇವತ್ತು ಸಂತೋಷ ನಮಗೆ. ಏನಕ್ಕೆ ಸಂತೋಷ ಅಂತ ಅಮ್ಮ ಒಳ್ಳೆ ವಾಕ್ಯ ಹೇಳ್ತಾರೆ. ಇವತ್ತು ಸಂತೋಷ ಪಡಬೇಕು ನಾವು. ರಾಜಾದಿರಾಜನು ಯೇಸು ರಾಜನು ಯೆರೂಸಲೇಮ್ವರೆಗೆ ಬರ್ತಾ ಇದ್ದಾನೆ. ಯೆರೂಸಲೇಮ್ ನಗರ ಅದು ಶಾಂತಿಗೆ ಸಮಾಧಾನಕ್ಕೆ ನಗರ. ಇಲ್ಲಿ ನಮಗೆ ಯೆರೂಸಲೇಮ್ ಯಾವುದಂದ್ರೆ ಮಂದಿರ. ನಮ್ಗೆ ಯೆರೂಸಲೇಮ್ ಯಾವುದು? ಮಂದಿರ. ಈ ಮಂದಿರದಲ್ಲಿ ನಮ್ಗೆ ಶಾಂತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ, ಉಲ್ಲಾಸ ಇದೆ, ಆರೋಗ್ಯ ಇದೆ, ಅಭಿಷೇಕ ಇದೆ, ಆಯುಷ್ಯ ಇದೆ. ಹಾಗಾಗಿ ನಾವೆಲ್ಲರಿಗೆ ಎಲ್ಲಿ ಹೋಗ್ಬೇಕು? ಯೆರೂಸಲೇಮ್ ಒಳಗೆ ಹೋಗ್ಬೇಕು. ಯೆರೂಸಲೇಮ್ ಹೋಗಿ ಯೇಸು ಪ್ರಭು ಬರುವಾಗ ಜನರು ಎಲ್ಲರೂ ಗರಿಗಳನ್ನು ಕೈಯಲ್ಲಿ ಇಟ್ಕೊಂಡು ಆತನ್ನ ಹೋಸನ್ನ ಹೋಸನ್ನ ಅಂತ ಆಹ್ವಾನ ಮಾಡಿದರು. ಆತ ಕತ್ತೆ ಮೇಲೆ ಬಂದ, ಕತ್ತೆ ಮೇಲೆ ಕುಂತು ಬಂದ. ಒಂದು ವೇಳೆ ರಾಜ ಆಗಿದ್ರೆ ಆತ ಕುದುರೆ ಮೇಲೆ ಬರ್ಬೋದಿತ್ತು, ಆನೆ ಮೇಲೆ ಬರ್ಬೋದಿತ್ತು. ಯುದ್ಧ ಮಾಡಿ ಮನುಷ್ಯರನ್ನ ಕೊಂದು ಸಾಯಿಸಿ ಕೈಯ ಕಾಲ ಕತ್ತರಿಸಿ ಹೊಟ್ಟೆ ಒಳಗೆ ಕತ್ತಿ ತೂರಿಸಿ ಜನರನ್ನು ಸಾಯಿಸೋನ ಆಗ್ತಾರೆ ಮಾಮೂಲು ರಾಜ ಆಗಿದ್ರೆ. ಈತ ಅಂಥ ರಾಜ ಅಲ್ಲ, ರಾಜಾದಿರಾಜ ಯೇಸು ರಾಜ. ಈತೇನೆಂದರೆ ಯುದ್ಧ ಇಲ್ಲದ ಹಾಗೆ, ಹಿಂಸೆ ಇಲ್ಲದ ಹಾಗೆ, ಅಹಿಂಸೆ ಪದ್ಧತಿಯಿಂದ ಅಂದರೆ ಶಾಂತಿಯಿಂದ, ಸಮಾಧಾನದಿಂದ, ಸಂತೋಷದಿಂದ ಆತ ನಮಗೆ ಆರೋಗ್ಯ ಕೊಡುವಾತನು, ಆಯುಷ್ಯ ಕೊಡುವಾತನು, ಅಭಿಷೇಕ ಕೊಡುವಾತನು, ರಕ್ಷಣೆ ಕೊಡುವಾತನು, ಪರಲೋಕ ಕೊಡುವಾತನು. ಓಸನ್ನ ಎಲ್ಲರೂ ಹೇಳ್ಬೇಕು. ಓಸನ್ನ ಓಸನ್ನ ಓಸನ್ನ. ಹಾಂ, ಪ್ರಾರ್ಥನೆ ಮಾಡ್ತಾರೆ ಪಾಸ್ಟರ್ ಅವರು, ಹಾಡಾಕ್ತಾರೆ. ಅದಂತೆ ಪರಿಶುದ್ಧ ಮಹೋನ್ನತ ನಿಮಗೆ ಸ್ತೋತ್ರವಾಗಲಿ ತಂದೆ. ಪರಲೋಕದ ಅರಸನೇ ನಿಮಗೆ ಸ್ತೋತ್ರವಾಗಲಿ. ಎಂದು ಶುಭ ಸಮಯದಲ್ಲಿ ದೇವ ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ದೇವ ನಡೆದಂತಹ ಸಂಘಟನೆ ವಿಷಯವಾಗಿ ದೇವರೇ, ಇದಿಗೋ ಕಟ್ಟಲ್ಪಟ್ಟಂತಹ ಒಂದು ಕಥೆಯನ್ನು ಬಿಡಿಸುವ ಸಲುವಾಗಿ ದೇವ ದೀನನಾಗಿ ಇದಿಗೋ ನಿನ್ನ ರಾಜ ನಿನ್ನ ಸಮೀಪಕ್ಕೆ ಬರ್ತಾನಂತೇಳಿ ನಿನ್ನ ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅಲ್ಲ ಸ್ವಾಮಿ. ಇದಿಗೋ ನನಗಾಗಿ, ಇದಿಗೋ ಎಸೆ ನಮಗಾಗಿ ದೇವ ನಮ್ಮನ್ನು ನಾವು ಯಾವುದಕ್ಕೆ ಕಟ್ಟಲ್ಪಟ್ಟಿದೀವೋ ಅವುಗಳನ್ನು ಬಿಡುಗಡೆ ಕೊಡಲಿಕ್ಕಾಗಿ ದೇವ ನೀವೇ ರಾಜಾತಿ ರಾಜನು ದೇವ. ಇದಿಗ ನಮಗಾಗಿ ತಗ್ಗಿಸಿಕೊಂಡು ದೇವ, ಇದಿಗ ಬೆಲೆ ಇಲ್ಲದಂತಹ ಕಥೆಗೆ ಬೆಲೆಯನ್ನು ಕೊಟ್ಟು ಈಗ ನಾವು ಕೂಡ ಅದೇ ಸ್ಥಿತಿಯಲ್ಲಿ ಇದ್ದಾಗ ದೇವ ನೀಕೊಂಡು ನಮ್ಮನ್ನು ನಿಮ್ಮ ಮಹಾ ಕೃಪೆಯಿಂದ, ನಿಮ್ಮ ಮಹಿಮೆಯಲ್ಲಿ ದೇವ ನಿಮ್ಮ ರಾಜ್ಯಕ್ಕೆ ಸೇರುವಂತಹ ಭಾಗ್ಯವನ್ನು ನಮಗೆ ಕೊಟ್ಟಕ್ಕಾಗಿ ನಿಮಗೆ ಕೃತಜ್ಞತೆ ದೇವ. ಹಿತವಾಗಿ ದೇವ ನೆನೆಸಿಕೊಂಡು ದೇವ ಈ ಒಂದು ಸಂತೋಷದ ಸಮಾರಂಭದಲ್ಲಿ ದೇವರೇ ಈ ರೀತಿಯಾಗಿ ನಾವೆಲ್ಲರೂ ನೀನು ಮಾಡಿದ ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಪ್ರಭಾ. ಯೇಸು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ತಂದೆಯಾದ ದೇವರೇ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಎಲ್ಲ ಸ್ತುತಿ ಮಹಿಮ ಘನತೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ಅತಿ ಬೇಗನೆ ಬರಲಿರುವ ನಜರೇಡನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡು ಬಂದಿದ್ದೇವೆ ತಂದೆ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ರಾಜು ರಾಜುಲ ರಾಜೇ ತ್ವರగా వచ్చుచుండే. యేసు రాజు రాజుల రాజే త్వరగా వచ్చుచుండే, త్వరగా వచ్చుచుండే. హోసన్నా జయమే ಎಲ್ಲರೂ హోసన్నా ಜಯ ಮನಗೆ